ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸ್ ಸರ್ಲಿಕಟ್ಟೆ. ವೀಕ್ಷಕರೇ, ಇವತ್ತೊಬ್ಬ ಪ್ರಗತಿಪರ ಕೃಷಿಕರನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಇವರ ಒಂದು ಪ್ರಗತಿಪರ ಕೃಷಿಕರೆಂದರೆ ಕೇವಲ ಒಂದೇ ರೀತಿಯ ಒಂದು ಅಡಿಕೆ ಅಥವಾ ತೆಂಗಿನಕಾಯಿ ಅಥವಾ ಕಾಳು ಮೆಣಸು ಅದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿ ಇವತ್ತು ಯಶಸ್ವಿಯಾದಂತಹ ಒಬ್ಬ ರೈತರನ್ನು ನಿಮಗೆ ಪರಿಚಯ ಮಾಡ್ತಿದ್ದೇನೆ. ಅವರಾಗಿರ್ತಾರೆ ಇಗ್ನೇಷಿಯಸ್ ಲೋಬೋ, ತಾಕೋಡೆ ಅಲಂಗಾರು, ಇಲ್ಲಿ ಅವರು ಆಗಿರ್ತಾರೆ. ಅವರ ಮನೆಯ ಪರಿಸರ ಎಲ್ಲವೂ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವರು ಈಗ ಅಲ್ಲ, ಅವರ ಹುಟ್ಟಿನಿಂದಲೇ ಅವರು ರೈತರು. ನಂತರ ಅವರು ಒಂದು ಫಾರಿನ್ಗೆ ಗಲ್ಫ್ಗೆಲ್ಲ ಹೋಗಿ ಒಂದು ಸ್ವಲ್ಪ ಉದ್ಯೋಗ ಎಲ್ಲ ಮಾಡಿ ಊರಿಗೆ ಬಂದು ಮತ್ತೆ ಆ ಕೃಷಿಯನ್ನು ಡೆವಲಪ್ ಮಾಡ್ತಾರೆ, ಹೆಚ್ಚುವರಿಯಾಗಿ ಮಾಡ್ತಾರೆ. ಅದೇನೆಲ್ಲ ಮಾಡಿದ್ದಾರೆ, ಅವರ ಕೃಷಿ ಹೇಗಿದೆ, ಅವರು ನಮಗೆಲ್ಲ ಕೊಡುವ ಮಾಹಿತಿ ಏನು, ಅದರೆಲ್ಲವೂ ನಿಮಗೆ ಇವತ್ತು ಎಲ್ಲ ಮಾಹಿತಿ ನೀಡ್ತಾ ಇದ್ದೇನೆ. ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದಂತೆ ನಮ್ಮ ಇಗ್ನೇಷಿಯಸ್ ಲೋಬೋ ಇವರೇ ಆಗಿರ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರ ಪರವಾಗಿ ಮತ್ತು ನನ್ನ ಪರವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ನಿಮಗೂ ಕೂಡ ಸ್ವಾಗತ ಸರ್. ಸರ್, ನೀವು ಈಗಲೇ ನಮಗೆ ಎಡ್ವರ್ಡ್ ರೆಬೆಲ್ ಅವರು ಹೇಳಿದ್ದಾರೆ, ನೀವು ಒಬ್ಬ ಪ್ರಗತಿಪರ ಕೃಷಿಕರು ಅಂತ. ಪ್ರಗತಿಪರ ಕೃಷಿಕರು ಅಂತ ಹೇಳುವಾಗ ಒಂದು ವಿಭಿನ್ನ ರೀತಿಯಲ್ಲಿ ಜನರು ನೋಡ್ತಾರೆ. ಅದರಲ್ಲಿ ನಿಮ್ಮ ಒಂದು ಕೃಷಿಯ ಒಂದು ಏನು ಚಟುವಟಿಕೆ ಇದೆ ಅದೊಂದು ಸಣ್ಣ ಮಟ್ಟದಲ್ಲಿ ಹೇಗೆ ವಿವರಿಸ್ತೀರಿ ನೀವು? ನಾನು ಮುಂಚೆಗಿಂತಲೂ ಕೃಷಿಕನೇ, ತಂದೆ ಕಾಲದಿಂದಲೂ ಕೃಷಿ. ನಾವಾಗ ಭತ್ತ ಜಾಸ್ತಿ ಮಾಡ್ತಿದ್ರು. ಭತ್ತ ಬೆಳೆದ ಮೇಲೆ ನಾನು ನನ್ನ ಇಲ್ಲಿ ಇದಕ್ಕೆ ಎಜುಕೇಶನ್ ಮುಗಿಸಿ ನಾನು ಗಲ್ಫಿಗೆ ಹೋದೆ. ನಾನು ಗಲ್ಫ್ ನಲ್ಲಿ ಒಂದು 15 ವರ್ಷ ಕೆಲಸ ಮಾಡಿ 2008ರಲ್ಲಿ ನಾನು ಸಂಪೂರ್ಣ ಕೃಷಿಯಲ್ಲಿ ತೊಡಗಿದ್ದೇನೆ. ಇದು ನಿಮ್ಮ ಹಿಂದೆ ಕಾಣ್ತದೆ, ಇದು ಒಂದು ಗುಡ್ಡೆ ಕಾಡು ಪ್ರದೇಶ ಇತ್ತು. ಇದನ್ನು ನಾನು ಏನು JCB ಅಲ್ಲಿ ಅಗೆಯದೆ ಹಾಗೇನೇನು ಮಾಡಿ ಇದರ ಎಲ್ಲ ಅಡಿಕೆ ಮತ್ತೆ ಕಾಫಿ ಎಲ್ಲ ನಾನು ವೆನಿಲ್ಲಾ, ಗೇರು ಬೀಜ ಎಲ್ಲ ನೆಟ್ಟಿದ್ದೇನೆ. ಫಲ ಬರ್ತಾ ಉಂಟು. ಹೌದು, ತುಂಬಾ ಚೆನ್ನಾಗಿದೆ. ಹೌದು, ಕೊಕ್ಕೋ ಉಂಟು ನನ್ನ ಹತ್ರ. ನನಗೆ ನೋಡ್ಲಿಕ್ಕೆ ಅಂತ ನಾನು 2 ಇದು ಏಲಕ್ಕಿ ಗಿಡ ಕೂಡ ನೆಟ್ಟಿದ್ದೇನೆ. ಈ ಸಲ ಏಲಕ್ಕಿ ಆಗಿದೆ, ಕಾಫಿ ಬೀಜ ಆಗಿದೆ, ಮತ್ತೆ ವೆರೈಟಿ ಫ್ರೂಟ್ಸ್ ಉಂಟು, ಎಲ್ಲ ನಾನು ನೆಟ್ಟಿದ್ದೇನೆ. ಈಗ ನಿಮ್ಮ ಒಂದು ಈ ಅಡಿಕೆ ತೋಟ ನೋಡುವಾಗ ಎಡ್ವರ್ಡ್ ರವರೇ, ಸ್ವಲ್ಪ ತೋಟ ನೋಡಿ, ಎಲ್ಲಾ ಕಡೆ ಈಗ ಸೋಗೆ ಎಲ್ಲ ಎಲೆ ಚುಕ್ಕಿ ಬಂದು ಎಲ್ಲ ಬಾಡಿ ಎಲ್ಲ ಇದಾಗಿದೆ. ನಿಮ್ಮಲ್ಲಿ ಅಷ್ಟು ಒಂದು ಒಡೆತ ಕಾಣುವುದಿಲ್ಲ. ಏನು ಸರ್ ಇದಕ್ಕೆ ಮೇನ್ ಏನಂದರೆ ನಾನು ಸಾವಯವ ಆಗ್ತಾನೆ. ಇದಕ್ಕೆ ನಾನು ರಾಸಾಯನಿಕ ಗೊಬ್ಬರ ಮಾಡುದಿಲ್ಲ. ಮತ್ತೆ ಇದು ನಾನು ಸಾವಯವ ಗೊಬ್ಬರ ಹಾಕುವುದರಿಂದ ಅದು ಹಾಗೆ ಹಸಿರಾಗಿರ್ತದೆ. ಅದೇ ಕಾರಣ ಅಂತ. ಅದೇ ಕಾರಣ. ಈ ಮಣ್ಣಿನ ಗುಣಮಟ್ಟವನ್ನು ನೀವು ಮಣ್ಣಿನ ಗುಣ ಫಲವತ್ತಾಗಿದೆ. ಯಾಕಂದ್ರೆ ನಾನು ಇದಕ್ಕೆ ರಾಸಾಯನಿಕ ಹಾಕುದಿಲ್ಲ, ಕಳೆನಾಶಕ ಹಾಕುದಿಲ್ಲ, ಏನು ಹಾಕುದಿಲ್ಲ. ಮತ್ತೆ ನಾನು ಹುಲ್ಲು ಬಿಟ್ಟಿದ್ದೇನೆ ನೋಡಿ ನಿಮ್ಗೆ. ಹೌದು, ಅದು ತೇವಾಂಶ ಕಾಪಾಡ್ಲಿಕ್ಕೆ. ಸೊ ಅದು ಆ ಕಾರಣ ಹಾಗೆ ಉಂಟು ನನ್ನ ಅನಿಸಿಕೆ. ನಿಮ್ಮಲ್ಲಿ ಈಗ ಬೇರೆ ಕೃಷಿ ಏನೆಲ್ಲ ಒಂದು ಇದು ಮಾಡಿದಿರಿ ಸರ್? ಬೇರೆ ಎಲ್ಲ ತೋರಿಸಿ. ಈಗ ನೀವು ಒಂದು ಎಲ್ಲ ಉಂಟು. ಒಂದು ರಬ್ಬರ್ ಒಂದು ನನ್ನ ಹತ್ರ ಇಲ್ಲ, ಬಾಕಿ ಎಲ್ಲ ಉಂಟು. ಬಾಳೆಗಿಡ ಒಂದು 9-10 ವೆರೈಟಿ ಬಾಳೆಗಿಡ ಉಂಟು, ಕೊಕ್ಕೋ ಉಂಟು, ಕಾಳು ಮೆಣಸು ಉಂಟು, ಅನಾನಸ್ ಉಂಟು, ಮತ್ತೆ ವೆನಿಲಾ ನಟ್ಟಿದ್ದೇನೆ ಉಂಟು. ಸೊ ಫ್ರೂಟ್ಸ್ ಉಂಟು, ಬಟಾ ಫ್ರೂಟ್ ಉಂಟು, ಚಕೋತ ಇದೆ, ಎಲ್ಲ ಉಂಟು. ಹೂವಿನ ಪ್ರಿಯರ ಅಂತ ನೀವು? ಅದನ್ನ ನೋಡಿ ಒಂದು ಸ್ವಲ್ಪ ಹೂ ಗಿಡಗಳು ನಡ್ತಾ ಇದ್ದೇನೆ. ಅಲ್ಲ, ತುಂಬಾ ವೆರೈಟಿ ಹೂ ಎಲ್ಲ ಇದೆ ಇಲ್ಲಿ ನೋಡಿ. ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆಲ್ಲ. ತುಂಬಾ ಚಟ್ಟಿಯಲ್ಲಿ ಎಲ್ಲ ತುಂಬಾ ಹಾಕಿದ್ದೀರಿ ಸರ್? ಅದು ಹಾಗೇನ ಹಾಕುದು ಸ್ವಲ್ಪ. ಅದು ಯಾಕಂದ್ರೆ ಮಳೆಗಾಲದಲ್ಲಿ ಅದಕ್ಕೆ ನೀರು ಬೀಳ್ಬಾರ್ದು ಒಳಗೆ ಇಡ್ಲಿಕ್ಕೆ, ಬೇಸಿಗೆಯಲ್ಲಿ ಅದನ್ನು ಬಿಸಿಲಿಗೆ ಇಡ್ಲಿಕ್ಕೆ, ಹಾಗೆಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀರಿ. ನಮ್ಗೆ ನಿಮ್ಮ ಕೃಷಿಯನ್ನು ತೋರಿಸ್ತೀರಾ? ಆಯ್ತು. ಇಲ್ಲಿ ಹೇಳಿ, ಇದು ಯಾವ್ದು? ಇದು ಆರ್ಕಿಡ್ ಅಂತ. ಇದೊಂದು 6 ತಿಂಗಳು ನಿಲ್ತದೆ ಹೂ. 6 ತಿಂಗಳು ನಿಲ್ತದ? ಇಲ್ಲಿ ಇದೊಂದು ಕಲರ್ ಉಂಟು, ಅಲ್ಲೊಂದು ಹೋಯ್ತು, ಈಗ ಮುಗೀತು. ಇದೊಂದು ಕಲರ್ ಉಂಟು. ಇದು ನೋಡುವಾಗ ಆರ್ಟಿಫಿಷಿಯಲ್ ಆಗಿ ಕಾಣ್ತದೆ ಸರ್? ಆರ್ಟಿಫಿಷಿಯಲ್ ಆಗಿ ಕಾಣ್ತದೆ. ಚೆನ್ನಾಗಿದೆ. ಇದೊಂದು ಅಡೋನಿಯಂ ಅಂತ, ಇದು ಕೂಡ ಹಾಗೇನೆ. ಇದು ಮಳೆಗಾಲದಲ್ಲಿ ಬರುದಿಲ್ಲ, ಬೇಸಿಗೆಯಲ್ಲಿ ಬರ್ತದೆ. ಇದು ಎಡಾನಿಯಂ ಅಂತ. ಎಡಾನಿಯಂ ಇಂಪೋರ್ಟ್ ಅದು? ಅಲ್ಲ, ನಮ್ದೇ. ಹೌದು. ಮತ್ತೆ ಇದೊಂದು ಗುಲಾಬಿ, ಈ ಕಲರ್ ಸ್ವಲ್ಪ ಇಲ್ಲಿ. ಅದು ಬಂಚು ಗುಲಾಬಿ. ಮತ್ತೆ ಇದು ಘಟ್ಟ ಚಿಕ್ಕಮಂಗ್ಳೂರ್ದು ಬದನೆ ನೋಡಿ. ಈ ಟೈಪ್ ಅಲ್ಲಿ ಬದನೆ ಆಗುದು. ಇದು ಈಗ ಹಣ್ಣಾಗಿದೆ,
ಈ ಟೈಪ್ ಅಲ್ಲಿ ಬದನೆ ಆಗ್ತದೆ. ಇಷ್ಟ ಆದ್ರೆ ಬದನೆ ಪಲ್ಯ ಪಲ್ಯ ಮಾಡ್ಬೋದು. ಇಷ್ಟು ಸಣ್ಣದ? ಇಷ್ಟು ಸಣ್ಣದು ತುಂಬಾ ಟೇಸ್ಟ್ ಉಂಟು. ಹೌದಾ? ಹ್ಮ್. ಓ. ಇದು ನಮ್ದು ಗುಳ್ಳೆ ಬದನೆ. ಇದು ಗುಳ್ಳೆ ಬದನೆ. ಇದು ಘಟ್ಟದ್ದು ಚಿಕ್ಕಮಂಗ್ಳೂರ್ದು. ನೋಡಿ ಇದು ಈಗ ಹಣ್ಣಾಗಿದೆ, ಬೀಜಕ್ಕೆ ಬಿಟ್ಟದ್ದು. ಇದು ಬೀಜಕ್ಕೆ ಬಿಟ್ಟಿದ್ದಲ್ಲ? ಇದು ಈ ಟೈಪ್ ತೆಗೆದರೆ ಈಗ ಇದನ್ನು ಪಲ್ಯ ಮಾಡಬಹುದು. ಇಷ್ಟೇ ಇದಾಗುದು ಅಷ್ಟೇ. ಅಷ್ಟೇ ಬೆಳವಣಿಗೆ. ಗೊಂಚಲು ಆಗ್ತದೆ ಜುಮ್ಲಿ ಹಾಗೆ. ಇದಕ್ಕೆ ರೋಗ ಎಲ್ಲ ಕಡಿಮೆ? ಏನಿಲ್ಲ, ರೋಗನೇ ಇಲ್ಲ. ಸಾವಯವ ಹಾಕಿದ್ದೇನೆ, ಕಂಪೋಸ್ಟ್ ಹಾಕುದು ಅದು. ಮತ್ತೆ ಈ ಕಡೆ ಕೂಡ ಉಂಟು ಸ್ವಲ್ಪ, ಆಮೇಲೆ ನೋಡುವ ಬೇಕಾದ್ರೆ. ಈ ಹೂ ಇದರಲ್ಲಿ ಎಲೆಯಲ್ಲಿ 2 ಕಲರ್ ಉಂಟು ನೋಡಿ. ಇದು ಗ್ರೀನ್ ಉಂಟು, ಈ ಕಡೆ ಬೇರೆ ಕಲರ್. ಇದು ಎಂತ ಇದು ನೇರಳೆ ಕಲರ್. ಮತ್ತೆ ಬಂಚಾಗಿ ಹೂ ಆಗ್ತದೆ ನೋಡಿ, ತುಂಬಾ ಬಂಚಾಗಿ ಈ ಟೈಪ್ ಹೂ ಆಗ್ತದೆ ಬಂಚಾಗಿ, ತುಂಬಾ ಚೆನ್ನಾಗಿ ಕಾಣ್ತದೆ. ಇದು ನೋಡಿ ಬುಡ ಉಂಟಲ್ಲ, ಒಂದು ನೇರಳೆ ಕಲರ್, ಬಿಳಿ ಬಿಳಿ, ತುಂಬಾ ಮ್ಯಾಚಿಂಗ್ ಉಂಟು. ಇದೊಂದು ಕಲರ್ ಉಂಟು. ಇದೆಂತದು? ಬಡಿ ಸೊಪ್ಪು, ಪಾನ್ ಪತ್ತ ಅಂತ ಹೇಳ್ತಾರೆ. ಇದನ್ನು ಹೀಗೆ ತಿನ್ಬಹುದು ಅಲ್ವಾ? ಹೂ ಆಗ್ತದಲ್ಲ? ಇಲ್ಲ, ಹೂ ಅದು ಬಿದ್ದದ್ದು. ಹೌದು. ಇದರಲ್ಲಿ ಒಂದು ಹೂ ಆಗ್ತದೆ, ತುಂಬಾ ಒಳ್ಳೆ ಹೂ ಆಗ್ತದೆ. ಯಾವ್ದು? ಇದು ಒಂದು ವಾಸ್ತು ಗಿಡ. ಇದರಲ್ಲಿ 2 ಕಲರ್ ಉಂಟು, ಒಂದು ಇದು ಎಲ್ಲೋ, ಅದೊಂದು ಉಂಟು. 2 ಕಲರ್. ನಮ್ಮ ಆಚೆ ಒಂದು ವಾಸ್ತು ಗಿಡ ಅಂತ ಒಂದು ಬಿದಿರಿದ್ದು ಕೊಡ್ತಾರೆ. ಅಲ್ಲ, ಇದು ಬಿದಿರದ್ದು ಉಂಟು ನನ್ನ ಹತ್ರ. ಅದಲ್ಲ, ಇದು ತುಂಬಾ ಒಳ್ಳೇದು, ನೇರಳೆ ಹೂ ಆಗಿ ಹೂ ಆಗ್ತದೆ. ಈಗ ಇನ್ನು ಆಗ್ಬೇಕು ಇದರಲ್ಲಿ. ಇದು 2 ಕಲರ್ ಉಂಟು. ಇದೊಂದು ನೋಡಿ, ಇದು ತಾವರೆ ನಮ್ದು. ಇದು ಅಜೋಳ, ನಿಮ್ಗೆ ಗೊತ್ತಿದಲ್ಲ ಅಜೋಳ ಸರ್? ಅಜೋಳ ಗೊತ್ತುಂಟು. ಇದು ಅಜೋಳ. ಕೆಳಗೆ ಬಾವಿಯಲ್ಲಿ ಮೀನುಂಟು, ಆ ಮೀನಿಗೆ ಹೌದು ಅಜೋಳ. ಹೌದು. ಇದು ತಾವರೆ, 2-3 ಟೈಪ್ ಉಂಟು. ಹೌದು, ಅದು ಲೋಟಸ್ ದೊಡ್ಡದು. ಇದು ನೀರ್ನಿಲ್ಲಿ ಅಂತ ಹೇಳ್ತಾರೆ, ಸಣ್ಣದು. 3 ಟೈಪ್. ಇದೊಂದು ಸಣ್ಣದು, ಇದೊಂದು ವೆರೈಟಿ. ಹೌದು. ಮತ್ತೆ ಅದೊಂದು ಹೂ ಆಗ್ತದೆ ನೋಡಿ ಸರ್, ಇದರಲ್ಲಿ ಈ ಟೈಪ್ ಮುಕ್ಕಿ ಬಂದು ಹೂ ಆಗ್ತದೆ. ಇದೊಂದು ಟೈಪ್ ತಿಮರ ಆಗಿ ಕಾಣ್ತದೆ. ಹೌದು. ಎಲೆ ಇದ್ಯಾವುದು? ಇದೊಂದು ಅದೇ ತಾವರೆ ಜಾತಿಗೆ ಸೇರಿದಲ್ಲ? ನೀರಲ್ಲೇ ಇರುದು? ನೀರಲ್ಲಿ ಇರುದು ನೋಡಿ, ಹೀಗೆ ಮೊಗ್ಗೆ ಬರ್ತದೆ, ಹೀಗೆ ಹೂ ಆಗ್ತದೆ, ತುಂಬಾ ಆಗ್ತದೆ ಫುಲ್. ನೋಡ್ಲಿಕ್ಕೂ ಚಂದ ಕಾಣ್ತದೆ, ಇದು ಸಣ್ಣ ಹೂ. ಇದೊಂದು ಬಳ್ಳಿ ಹೂ ಹಾಗೆ. ಇದು ಬೆಳ್ಳುಳ್ಳಿ ಸೊಪ್ಪು ಹಾಗೆ ಉಂಟು, ಇದರ ಪರಿಮಳ ಬೆಳ್ಳುಳ್ಳಿ ಹಾಗೆ ಉಂಟು, ನೀವು ನೋಡ್ಬೋದು. ನಾವು ಯಾರು ಬಂದ್ರೆ ಬೆಳ್ಳುಳ್ಳಿ, ನಾವು ಪಲ್ಯಕ್ಕೆ ಬೆಳ್ಳುಳ್ಳಿ ಇದನ್ನ ಹಾಕ್ತೇವೆ ಅಂತ ಹೇಳಿ. ಇದು ಭಯಂಕರ ಖಾರ ಉಂಟು. ನೋಡಿ, ಇದು ಈ ಹೂ ಬಂಚ್ ಟೈಪ್ ಆಗ್ತದೆ, ತುಂಬಾ ಮೇಲ್ದನಕ ಉಂಟಲ್ಲ? ಫುಲ್ ಹೋಗ್ತದೆ ಬಳ್ಳಿ. ಬುಡ ಅದೇಯಾ? ಇದು ಬುಡ ಇದು ಬುಡ ಬಳ್ಳಿ. ಅದೇ ಎಲ್ಲಿ ತಂದು ನೆಟ್ಟದ್ದು? ಬಾ, ಎಂತ ಪರಿಮಳ ಮಾರ್ರೆ ಈ ಸೊಪ್ಪು. ಹೇಳ್ತೇವೆ ಬಾರಬ್ಬ ಅಂತ ನೋಡಿ. ಇದನ್ನು ಸಿಪ್ಪೆ ಸಮೇತ ತಿನ್ಬಹುದು. ಸ್ವಲ್ಪ ಕಹಿ ಹುಳಿ, ಸ್ವಲ್ಪ ಸಿಹಿ ಉಂಟು, ಸ್ವಲ್ಪ ಹುಳಿ ಉಂಟು ನೋಡಿ. ಇದು ಹೀಗೆ ನೋಡುವಾಗ ಲಿಂಬೆ ತರ ಕಾಣ್ತದೆ. ಇದು ಸೀಡ್ಸ್, ಇದು ಸೀಡ್ಸ್ ಪುನರ್ಪುಲಿ ಅಂತ ಹೇಳ್ತಾರೆ. ನೋಡಿ, ಇದು ಏಲಕ್ಕಿ ಗಿಡ ನಾನು ಹೇಳಿದ್ದು ಈಗ ನೋಡಿ. ಏಲಕ್ಕಿ ಗಿಡ ನೀವು ಮಾಡಿದ್ರಲ್ಲ? ಏಲಕ್ಕಿ ಗಿಡ ಈ ಸಲ ತುಂಬಾ ಏಲಕ್ಕಿ ಆಗಿದೆ ನನಗೆ, ಮಳೆ ಬಂದು ಸ್ವಲ್ಪ ಹಾಳಾಗಿ ಹೋಗಿದೆ. ಇಲ್ಲದೆ ನೋಡಿ, ಇದೆಲ್ಲ ಏಲಕ್ಕಿ ಇತ್ತು ಇದರಲ್ಲಿ. ನೋಡಿ, ಇದೆಲ್ಲ ಏಲಕ್ಕಿ ನಾವು ತೆಗೆದದ್ದು ಈಗ. ಇನ್ನು ಇದಕ್ಕೆ ಎಂತ ಮಣ್ಣೆಲ್ಲ ಹಾಕಿ ಇದಕ್ಕೆ ಇದಾಕ್ಲಿಕ್ಕೆ ಒಣ ಎಲೆ ಹಾಕ್ಲಿಕ್ಕೆ ಉಂಟು, ಫುಲ್ಲು ತೇವಾಂಶ ಉಳಿಲಿಕ್ಕೆ. ಆದಷ್ಟು. ಇದು ಏಲಕ್ಕಿ ಯಾವುದು? ಇದು ವೆರೈಟಿ? ಇದು ಕೇರಳದ್ದು ಹೇಳ್ತಾರೆ, ಕರೆಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ನಾನು ತಂದು ನಟ್ಟದ್ದು. ಯಾವುದು ಸರ್? ನಲ್ಲಾನಿ. ನೋಡಿ, ಇಲ್ಲಿ ಹೂ ಹೋಗಿದೆ ನೋಡ್ಲಿಕ್ಕೆ, ನಮ್ಗೆ ಬೇಕಾದ್ರೆ. ನೆಲ್ಯಾನಿ ನೋಡಿ, ಇಲ್ಲಿ ಹೂ ಹೋಗಿದೆ ನೋಡಿ. ಹೌದು. ಎಷ್ಟು ಆಯ್ತು ನಿಮ್ಗೆ ಏಲಕ್ಕಿ? ಈ ಒಂದು ಗಿಡದಲ್ಲಿ 1 kg ಅಷ್ಟು ಸಿಕ್ಕಿದೆ. ಹೌದು, ಆದ್ರೆ ಆಗ್ತದೆ ಇಲ್ಲಿ? ಆಗ್ತದೆ, ಉದ್ದ ಕೋಡ್ ಬರ್ತದೆ ಅಲ್ಲ? ಇಲ್ಲಿ ನಮ್ಮ ಊರಲ್ಲಿ ಆಗ್ತದೆ ಇದು. ಅದು ನಾನೊಂದು ತಂದು ಟ್ರೈ ಮಾಡಿದ್ದು, ಆಗಿದೆ, ಸಕ್ಸಸ್ ಆಗಿದೆ ನೋಡಿ. ಈಗ ಎಲ್ಲ ಇದಕ್ಕೆ ನೋಡಿ ಈ ಟೈಪ್ ಬಂದಿದೆ, ಅದರಲ್ಲಿ ಹೂ ಹೋಗ್ತದೆ. ಇದರಲ್ಲಿ ಇರ್ಬೇಕು. ಇದು 2 ಬುಡ ತಂದದ್ದು ನಾನು ನೋಡಿ. ಈ ತರ ಪೈನಾಪಲ್ ಆಗ್ತಾ ಉಂಟು ನಮ್ಗೆ ನೋಡಿ. ಅಲ್ಲ, ಈ ಪೈನಾಪಲ್ ಇಂಥದ್ದು ನೋಡ್ಲಿಕ್ಕೆ 3-3.5 kg ತನಕ ಆಗ್ತದೆ ಅಲ್ವಾ? ನೋಡಿ, 3.5 kg ಇದ್ದು ಪೈನಾಪಲ್ ಅಲ್ಲ, ದೊಡ್ಡ ಪೈನಾಪಲ್ ಗಾತ್ರದ್ದು ನೋಡಿ. ಇದರಲ್ಲಿ ಕೂಡ ಏಲಕ್ಕಿ ಇತ್ತು, ತುಂಬಾ ಪರಿಮಳ ನೋಡಿ. ಇಲ್ಲಿ ಉಂಟು ಒಂದು, ಬೇಕಾದ್ರೆ ನಿಮ್ಗೆ ನೋಡಿ. ಟೆಸ್ಟ್ ಮಾಡ್ಬೋದು ನೋಡಿ, ಎಷ್ಟು ಸಿಹಿ ಉಂಟು ಮತ್ತೆ ಪರಿಮಳ ಉಂಟು ಅಂತ. ಹೌದು, ಭಾರಿ ಚೆನ್ನಾಗಿ ಉಂಟು. ಅದ್ಯಾವುದು ಹೂವಿನ ಗಿಡ ಇದು? ಇದು ಲೋಕಲ್ ನಮ್ದು ಹೀಗೇನೆ ಅಲ್ವಾ, ಒಂದು ನಟ್ಟದ್ದು. ಮೊನ್ನೆ ನಾನು ಚಿಕ್ಕಮಂಗ್ಳಿಗೆ ಹೋಗಿದ್ದೆ, ಒಂದು 2 ಆಪಲ್ ಗಿಡ ತಂದು ನಟ್ಟಿದ್ದೇನೆ ನೋಡ್ಲಿ.
ಇದು ಆಪಲ್ ಅಲ್ಲ ಅದು. ಇದಲ್ಲ ಇದು ಕೂಡ. ಹೌದು. ಇದು ನೀವು ತೆಂಗಿನ ಲೋಕಲ್ ಬ್ರೀಡ್, ನಮ್ದೇ ಮನೆದ್ದೇ. ನೀವು ಸಾವಯವ ಹಾಕಿದ್ರಿಂದ ನೋಡಿ ಈ ಸಾಯಿಪ್ ಇದರಲ್ಲಿ ಏನು ಉದುರುವ ಸಮಸ್ಯೆ ಇದೆ? ಸ್ವಲ್ಪ ಬೀಳ್ತದೆ. ನಾನು ಇದನ್ನು ಬುಡ ಬಿಡಿಸುವುದಿಲ್ಲ, ಇದನ್ನೇ ಹಾಕುದು. ಸೊಗ್ಗೆಲ್ಲ ಕಡಿದು ಕಾಂಪೋಸ್ಟ್ ಹಾಕಿ ಇದನ್ನೇ ಹಾಕುದು ಅಷ್ಟೇ. ಮತ್ತೆ ಇದಕ್ಕೆ ನಾನು 2008ರಲ್ಲಿ ಇಟ್ಟಿದ್ದೇನೆ. ಈಗ ಒಂದು 15-16 ವರ್ಷ ತನಕ ಆಗಿತ್ತು. ಇದು ಮೋಹಿತ್ ನಗರ ಅಂತ. ಹೌದು, ಫಸಲು ಒಳ್ಳೇದುಂಟು ಸರ್. ಅದೇ ಕಂಪೋಸ್ಟ್ ಹಾಕಿದ್ರಿಂದ ಬರ್ತದೆ. ಮತ್ತೆ ಗುಡ್ಡೆಗಾಡು ಅಲ್ಲ ಸರ್, ಈ ಇಳಿಚಾರ ಆಗ್ತದೆ ಅಲ್ವಾ? ಇದರಲ್ಲಿ ಚೆನ್ನಾಗಿ ಇದರಲ್ಲಿ ಇದನ್ನು ಸರ್ವೆ ಸಾಂಬಾರ್. ಇದು ಬಿರಿಯಾನಿಗೆಲ್ಲ ಹಾಕ್ತಾರೆ. ಬಾರಿ ಒಳ್ಳೆ ಪರಿಮಳ ಉಂಟು. ಇದನ್ನು ಹಸಿ ಆಗ್ಲಿಕ್ಕಿಲ್ಲ, ಒಣಗಿದ ಮೇಲೆ ಹಾಕ್ಬೇಕು. ಒಣಗಿದ ನಂತರ ಇದು ನಾವು ಇದು ಬಿರಿಯಾನಿಗೆಲ್ಲ ಹಾಕ್ತೇವೆ. ಅಂತ ಸೊಪ್ಪು ಅಲ್ವಾ? ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಹಲಸಿನ ಹಣ್ಣು. ಹಲಸಿನ ಹಣ್ಣು ಎಷ್ಟು ದೊಡ್ಡ ಆಗಿದೆ ಈಗ? ಈಗ ಇದಕ್ಕಿಂತ ಮುಂಚೆ ಆಗ್ಬೇಕಿತ್ತು, ಅದು ಮಳೆ ಬಂದು ಸ್ವಲ್ಪ ಹಾಳಾಗಿ ಹೋಯ್ತು ಎಲ್ಲ. ಇದು ನಾವು ಕಟ್ಟುದು ಯಾಕಂದ್ರೆ ಮಂಗಗಳು ಬರ್ತವೆ, ಅದಕ್ಕೆ ಈ ರೀತಿ ಕಟ್ಟಿಟ್ರೆ ಮಂಗಗಳು ಇದು ತಿನ್ನುದಿಲ್ಲ. ಇದರಲ್ಲಿ ಒಮ್ಮೆ ಮುಂಚೆ ಒಂದು 20-25 ಕಾಯಿ ಬಿಟ್ಟಿದ್ದು. ಈಗ ಇದು ಇದಾಗ್ತಾ ಉಂಟು. ಒಂದು ವಾರದ ಬೆಳೆದಿದೆ. ಒಂದು ವಾರದಲ್ಲಿ ತೆಗಿಬಹುದು. ಒಳ್ಳೇದುಂಟು, ಫುಲ್ ಇರ್ತದೆ. ಹೌದು, ವಿಯೆಟ್ನಾಂ ಸೂಪರ್ ಅರ್ಲಿ. ಒಂದು ಸಸಿ ತಂದದಲ್ಲ, ಸಸಿ ತುಂಬಾ ಉಂಟು ಇಲ್ಲೆಲ್ಲ. ಅವ್ರ ಮೇಲೆಲ್ಲ ಸಸಿಯನ್ನೆಲ್ಲ ನೆಟ್ಟಿದ್ದಾರೆ. ಎಲ್ಲ ಉಂಟು. ಕೊಕ್ಕೋ ಉಂಟು, ಇದು ಮ್ಯಾಂಗೋಸ್ಟೈನ್ ಉಂಟು. ಮ್ಯಾಂಗೋಸ್ಟಿನ್, ಪೈನಾಪಲ್ ಸಮೇತ ಮಾಡಿದ್ದಾರೆ. ಪೈನಾಪಲ್ ಎಲ್ಲ ಉಂಟು. ಇದೆಲ್ಲ ಮಂಗಗಳಿಗೆ, ನಮ್ಗೆ ಏನ್ ಸಿಗುದಿಲ್ಲ. ಅಸೆಗೋಸ್ಕರ ಜೇನುಗೂಡು ಮಾಡಿದ್ದೀರಿ? ಹೌದು, ಜೇನುಗೂಡು ಒಂದು 10 ಗೂಡು ಉಂಟು. ಹೌದು ಹೌದು, 2 ಉಂಟು ಸಣ್ಣದು ಕಾಯಿ. ಸಿಹಿಯಂಬಟೆ ಜಾಯಿಗಾಯಿ ಉಂಟಲ್ಲ? ಹೌದು. ಅದು ಎಷ್ಟು ಆಗ್ತದಲ್ಲ ಅದರಲ್ಲಿ? ಆದ್ರೆ ತುಂಬಾ ಆಗ್ತದೆ. ಇದು J33 ಅಂತ ಹಲಸಿನಲ್ಲಿ ಉತ್ತಮ ತಳಿ ಮತ್ತೆ ಉತ್ತಮ ಹಲಸು ಅಂದ್ರೆ J33. ಇದರಲ್ಲಿ ಒಮ್ಮೆ ಆಗಿತ್ತು, ಅದು ಮಳೆ ಬಂದು ಎಲ್ಲ ಹಾಳಾಗಿ ಹೋಗಿದೆ. ಈಗ ಪುನಃ ಬಿತ್ತು. ಆದ್ರೆ ನಮಗೆ ಸಿಗುದು ಸ್ವಲ್ಪ ಕಡಿಮೆ, ಮಂಗಗಳು ತಿಂತವೆ. ಎಷ್ಟು ದೊಡ್ಡದಾಗ್ತದೆ ಇದು ಹಲಸಿನ ಹಣ್ಣು? ಇದು ಒಂದು ಸಾಧಾರಣ 10-12 kg ತನಕ ಬರ್ತದೆ. ಹೇಗೆ ಇದೆ ಅದರ ಇದು ಎಲ್ಲ? ತುಂಬಾ ಒಳ್ಳೇದುಂಟು, ಸಿಹಿ ಉಂಟು, ಬೆಸ್ಟ್ ಕ್ವಾಲಿಟಿ. ನನ್ನ ಒಂದು 10-12 ವೆರೈಟಿ ಉಂಟು ನನ್ನ ಹತ್ರ. ಬೆಸ್ಟ್ ಅಂದ್ರೆ ಇದು J33. ಮಂಗಗಳೆಲ್ಲ ತಿಂದು ಆಗಿದೆ ನೋಡಿ. ಅಂಜೂರ, ಮೋಹಿತ್ ನಗರ. ಇದೇ ರಸ್ತೆಯಿಂದ ಬಹಳ ಹತ್ತಿರ ಇದೆ ಅಲ್ಲ? ಹೌದು ನೋಡಿ, ಇದು ಕೊಕ್ಕೋ ಗಿಡ. ಕೊಕ್ಕೋ ಎಲ್ಲ ಆಗ್ತಾ ಉಂಟು. ಸ್ವಲ್ಪ ಬ್ರೂನಿಂಗ್ ಮಾಡ್ಬೇಕಿತ್ತು, ಸ್ವಲ್ಪ ಜಾಸ್ತಿ ಆಯ್ತು ನೋಡಿ. ಇದು ದೊಡ್ಡ ಗಾತ್ರ ಕೊಕ್ಕೋ, ತುಂಬಾ ಕೊಕ್ಕೋ ಆಗ್ತದೆ. ಆದ್ರೆ ನಮ್ಗೆ ಸಿಗುದು ಒಂದು 10%. ಎಲ್ಲ ಮಂಗಗಳಿಗೆ ಮಂಗ ಎಲ್ಲ ಕೊಂಡೋಗ್ತದೆ. ತಿಂತದಲ್ಲ ಮಂಗ, ಬೇರು ತಿಂತದೆ, ಬೇರು. ಹೌದು ನೋಡಿ, ಇದೊಂದು ನಾನು ನಟ್ಟದ್ದು 2 ಗಿಡ ನಟ್ಟಿದ್ದೇನೆ. ಆಗ್ತದ ಅಂತ ಗೊತ್ತಿಲ್ಲ. ಲೀಚಿ ಗಿಡ ನೋಡಿ, ಎಷ್ಟು ದೊಡ್ಡದಾಗಿದೆ ಮರ. ಹೌದು, ಇದು ಲೀಚಿ ಮರ. ಮಡಿಕೇರಿ ಸೈಡ್ ಆಗ್ತದೆ, ನಮ್ಮ ಸೈಡ್ ಗೊತ್ತಿಲ್ಲ. ಸಂಪು ಪರಂದ ಹೇಳ್ತೇವೆ ನಾವು. ಅದು ಪೂನದ್ದು ಗಿಡ. ಆದ್ರೆ ನಮ್ಮ ಆಚೆಗೆ ಸ್ವೀಟ್ ಇಲ್ಲ ಅದು ಅಲ್ವಾ? ಹುಳಿ ತುಂಬಾ ಹುಳಿ. ಇದು ಬಾಂಬೆ ನೆಲ್ಲಿ ನೋಡಿ, ಆಗಿದೆ ಈಗ. ಇದು ವರ್ಷ ಪೂರ್ತಿ ಆಗ್ತಾ ಉಂಟು ನೋಡಿ. ಬಾಂಬೆ ನೆಲ್ಲಿ ಅಲ್ಲ, ಬಾಂಬೆ ನೆಲ್ಲಿ ಅಂತ. ತುಂಬಾ ಆಗ್ತದೆ ಇದು. ಜಾಸ್ತಿ ದಿನ ಇರುದಿಲ್ಲ, ಒಂದು ತಿಂಗಳು ಬಳ್ಳಿ ಉಂಟು. ಹೌದು. ಇದು ನಮ್ದು ಕಂಪೋಸ್ಟ್ ಗುಂಡಿ ಅಲ್ಲ? ಇದು ಕಾಂಪೋಸ್ಟ್ ಗುಂಡಿ. ಇದು ಗುಂಡಿ. ಇದರ ಕಂಪೋಸ್ಟ್ ಉಂಟು ಈಗ ಉಂಟು. ಇದನ್ನು ಈಗ ಅಡಿಕೆ ತೆಗೆದ ಮೇಲೆ ಇದನ್ನು ಅದಕ್ಕೆ ಶಿಫ್ಟ್ ಮಾಡುದು. ಏನೆಲ್ಲ ಹಾಕ್ತೀರಿ ಇದಕ್ಕೆಲ್ಲ? ಇದಕ್ಕೆ ಅಡಿಕೆ ಸಿಪ್ಪೆ, ಮತ್ತೆ ಒಣ ಎಲೆ, ಕೋಳಿ ಗೊಬ್ಬರ, ಬೂದಿ, ಸ್ವಲ್ಪ ಮಣ್ಣು ಹಾಗೆಲ್ಲ ಮಿಕ್ಸ್ ಮಾಡಿ. ಮತ್ತೆ ನನ್ನ ಹತ್ರ ಒಂದು ಇದುಂಟು, ಮಷೀನ್ ಉಂಟು, ಆಡ ಎಲ್ಲ ಹುಡಿ ಮಾಡುದು. ಆ ಹುಡಿಯನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಹಾಕುದು. ಲೇಯರ್ ಹಾಕಿ ಬಿಡುದು. ಈಗ ಗುಂಡಿ ಉಂಟಲ್ಲ, ಅದು ಅದೊಂದು 3 ಫೀಟ್ ಡೆಪ್ತ್ ಉಂಟು. ಇದರಲ್ಲಿ ಒಂದು 400ರಿಂದ 500 ಬಟ್ಟಿ ತನಕ ಸಿಗ್ತದೆ. ಇದಕ್ಕೆ ಮತ್ತೆ ಇದಕ್ಕೆಲ್ಲ ಸಾಕಾಗ್ತದೆ. ಒಂದು ಬುಟ್ಟಿ ಹಾಕಿದ್ರು ಸಾಕಲ್ಲ? ಒಂದೇ ಬುಟ್ಟಿ ಹಾಕುದು. ಇದು ಟೆನ್ನಿಸ್ ಬಾಲ್ ಚೇರಿ ಅಂತ.
ಹಾ ಚೆರಿ ಅಲ್ಲ, ಹೌದು. ಅಷ್ಟು ದೊಡ್ಡದಾಗ್ತದ? ಹೌದು, ಇದು ಆಕ್ಚುಲಿ ಆ ಕಡೆ ಇತ್ತು, ಹಾ. ಅದು ಬಿದ್ದ ಮೇಲೆ ಇದಕ್ಕೆ ಪುನಃ ಈ ಬೇರೆ ಕಡೆ ಚಿಗುರು ಬಂದಿದೆ. ಹಾ ಹಾ ಹೌದು. ಓಕೆ. ಇದು ಚಕೋತ ಅಲ್ಲ? ಚಕೋತ ಇದು ನಾನು ಆವಾಗ ಇದಕ್ಕೆ ಆಕ್ಚುಲಿ ನೀರು ಬೀಳಬಾರ್ದು, ಇದು ನಾನು ರಾಂಗ್ ಇದರಲ್ಲಿ ನೆಟ್ಟಿದ್ದೇನೆ. ಅದು ಕೂಡ ಆಗ್ತದೆ, ಇದಕ್ಕೆ ತುಂಬಾ ಬಿಸಿಲು ಬೇಕು, ಡ್ರೈ ಪ್ಲೇಸ್. ಹಾ. ನೋಡಿ ಈ ಕಡೆ ಒಳ್ಳೇದು ಗುಂಚಲು ಆಗ್ತದೆ ಅಲ್ವಾ? ಹಾ. ಈಗ ಎಲ್ಲರೂ ಕೊಂಡೋದ್ರು, ಈಗ ಒಂದು 10-15 ಊರಿದೆ, ಅಲ್ಲಿ ಒಂದು 3 ಉಂಟು, ಇಲ್ಲಿ ಸ್ವಲ್ಪ ಉಂಟು. ಹೌದು. ಅದು ದೊಡ್ಡದಾಗ್ತದಲ್ಲ ಇದು? ದೊಡ್ಡದಾಗ್ತದೆ. ಉಪ್ಪಿನಕಾಯಿ ಆಗ್ತದೆ? ಉಪ್ಪಿನಕಾಯಿ ಆಗುದಿಲ್ಲ, ತಿನ್ಲಿಕ್ಕೆ ಮಾತ್ರ. ತಿನ್ಲಿಕ್ಕೆ ಮಾತ್ರ? ಚಕೋತ ಇದು. ಹಾ, ಇಷ್ಟು ಇದಕ್ಕಿಂತ ದೊಡ್ಡದಾಗ್ತದಲ್ಲ? ದೊಡ್ಡದಾಗ್ತದೆ, ಅಲ್ಲಿ ಉಂಟು ದೊಡ್ಡದು. ಹೌದು. ಎಂತ ಗಿಡ ಇದು ಚಾಯ್ದು ಟೀ ಎಲೆ ಅಲ್ವಾ? ಹೌದು. 5 ಗಿಡ ನಟ್ಟಿದ್ದೇನೆ ನೋಡ್ಲಿಕ್ಕೆ. ಇಷ್ಟು ಈಗ ನೆಟ್ಟದಷ್ಟೇ ಅಲ್ವಾ? ನೆಟ್ಟದಷ್ಟೇ, ಚೆನ್ನಾಗಿ ಬರ್ಬೋದು. ಹೌದು. ಹಾ. ಇದರಲ್ಲಿ ಹೂವಲ್ಲಿ ಈ ಜೇನುನೊಣಕ್ಕೆ ತುಂಬಾ ಬುಗುರಿ ಗಿಡ ಅಲ್ವಾ? ಹೌದು. ಚೆನ್ನಾಗಿ ಬಂದಿದೆ. ಈ ತರ ಒಂದು 10-15 ಗಿಡ ಉಂಟು. ಇದು ಕೂಡ ಡ್ರೈ ಪ್ಲೇಸ್ ನಲ್ಲಿ ದೊಡ್ಡ ಜಾತದ ಲಿಂಬೆ ಆಗ್ತದೆ. ಈಗ ಸಂದ ಇಲ್ಲಿ ಒಂದು ಉಂಟು, ಅಲ್ಲಿ ಇರ್ಬೇಕು ನೋಡಿ, ಇಲ್ಲಿ ಉಂಟು ನೋಡಿ, ಲಿಂಬೆ ಲಿಂಬೆ ಲಿಂಬೆ. ನೋಡಿ ನೋಡಿ, ನಿಮ್ಗೆ ಖರ್ಚಿಗೆ ಬೇಕಾದಷ್ಟು ಆಗ್ತದೆ. ಇಲ್ಲಿ ಉಂಟು ನೋಡಿ, ಇಲ್ಲಿ ಉಂಟು ದೊಡ್ಡದು, ಇಲ್ಲಿ ಉಂಟು ನೋಡಿ ನೋಡಿ. ಹೌದೌದು ನೋಡಿ, ಇದು ಬೀಜ ಇಡ್ಲಿಕ್ಕೆ ಆಗುದಿಲ್ಲ, ಈಗ ಒಂದು 10 ವರ್ಷ ಆದ್ರೆ ಆಗ್ಬೇಕು ಅಲ್ವಾ? ಚೆನ್ನಾಗಿ ಬಂದಿದೆ. ಇದು ಎಂತ ಮರ ಹೆಸರು? ಚಲ್ಲಂಗಾಯಿ ಅಂತ ಹೇಳ್ತಾರೆ. ಚಲ್ಲಂಗಾಯಿ. ಆಗ್ತದಲ್ಲ ಅದು? ಆಗ್ತದೆ, ಉಪ್ಪಿನಕಾಯಲ್ಲಿ ಹಾಕ್ಬಹುದು. ನೋಡಿ ದೊಡ್ಡದಾಗಿದೆ ಅಲ್ಲ? ಇದು ಎಷ್ಟಕ್ಕೊಂದು ದೊಡ್ಡದಾಗ್ತದೆ, ಗುಂಚಲು ಆಗ್ತದೆ. ಇದು ಈಗ ಸಣ್ಣದು. 10 ನಿಮಿಷ ಡೈಲಿ 10-15 ನಿಮಿಷ ಬಿಟ್ರೆ ಸಾಕು, ಈ ರೀತಿ ಸ್ಪ್ರೇ ಆಗಿ ಬೀಳ್ತದೆ. ವೇಸ್ಟ್ ಆಗ್ಲಿಕ್ಕಿಲ್ಲ, ವೇಸ್ಟ್ ಆಗ್ಲಿಕ್ಕಿಲ್ಲ, ಬೇರೆ ಕಳೆ ಬರ್ಲಿಕ್ಕಿಲ್ಲ. ನೋಡಿ ಬೇರೆ ಕಡೆ ಇದು ಬರ್ಲಿಲ್ಲ. ಹೌದು. ಇದು ಮೆಕಾಡೋಮ ಗಿಡ ಅಂತ. ಮೆಕಾಡೋಮಿಯಾ. ಇದೊಂದು ವಾಲ್ನಟ್ ಇದು ಹಣ್ಣಾಗ್ತದೆ ಇದರಲ್ಲಿ. ಇಲ್ಲಿ ಒಂದುಂಟು, ಇಲ್ಲುಂಟು. ಇದು ಮಂಗಗಳಿಂದ ಎಲ್ಲ ಯಾವ್ದು ಕೂಡ ತಿನ್ನುದಿಲ್ಲ, ಯಾಕಂದ್ರೆ ಇದಕ್ಕೆಲ್ಲ ಮುಳ್ಳುಂಟು. ನೋಡಿ ಇದಕ್ಕೆಲ್ಲ ಮುಳ್ಳುಂಟು. ಈಗ ಇದೆಂತ? ಅರ್ಜೋಬಾಯಿ. ಕಾಯಿ ಆಗ್ಬೇಕಷ್ಟೆಲ್ಲ? ಕಾಯಿ ಆದದ್ದು ಮೊಗ್ಗೆ ಎಲ್ಲ ಬಂದಿದೆ. ಅದು ಗಿಡ ಅಂತ ನಟ್ಟಿದ್ದೇನೆ, ಅವರಿಗೆ ಆಗ್ಲಿಲ್ಲ. ಲಾಸ್ಟ್ ಟೈಮ್ ಹೂ ಹೋಗಿತ್ತು ನೋಡಿ, ಹೂ ಹೋಗಿದೆ ಈಗ. ನೋಡಿ ಕರ್ಪೂರ ಗಿಡ, ರೆಡ್ ಕಲರ್ ವಾಟರ್ ಆಪಲ್. ಮಂಗಳೂರಿನ 1-2 ಕಾಫಿ ಗಿಡ ತಂದಿದ್ದೇನೆ. ಕಾಫಿ ಆಗ್ತದ ನೋಡ್ಲಿಕ್ಕೆ ಅಂತ. ಕಾಫಿ ಹೂ ಹೋಗಿದೆ, ಇದರಲ್ಲಿ ಹೋಗಿದೆ. ಅದು ಮೊನ್ನೆ ನಾನು ಅದರಲ್ಲಿ ಒಂದು 2-3 kg ಅಷ್ಟು ಕಾಫಿ ಬೀಜ ತೆಗೆದಿದ್ದೇನೆ. ಇದು ದೊಡ್ಡದುಂಟು, ಒಳ್ಳೆ ಕಾಫಿ ಆಗ್ತದೆ ಇದರಲ್ಲಿ. ನೋಡಿ ಈಗ ಪುನಃ ಹೂ ಹೋಗ್ಲಿಕ್ಕೆ ಶುರು ಆಯ್ತು. ಹೌದು. ಇದು ಕಟಿಂಗ್ ಮಾಡ್ಲಿಕ್ಕೆ ಉಂಟಲ್ಲ? ಕಟಿಂಗ್ ಮಾಡ್ಲಿಕ್ಕೆ ಉಂಟು. ಈಗ ಕಾಫಿ ಬೀಜ ತೆಗೆದಷ್ಟೇ. ನೋಡಿ ಕಟಿಂಗ್ ಮಾಡಿದ್ರೆ ಹೂ ಹೋಗ್ತದೆ ನೋಡಿ, ಹೂ ಸ್ಟಾರ್ಟ್ ಆಗಿದೆ. ಕಾಫಿ ಉಂಟಲ್ಲ ಇಲ್ಲಿ? ಹೌದು, ಗೊಂಚಲು ಇತ್ತು, ಮೊನ್ನೆ ತೆಗೆದಿದ್ದೇನೆ ನಾನು. ನೋಡಿ ಕಾಫಿ ಹಣ್ಣಾದದ್ದು. ಈಗ ಇನ್ನೊಂದು 25 kg ಆಗಿದೆ ಇದರಲ್ಲಿ. 3 kg ಆಗಿದೆ ಒಂದೇ ಗಿಡದಲ್ಲಿ. ಒಳ್ಳೆ ಹಸಿ ಕಾಫಿ, ಒಣಗಿದ ಮೇಲೆ ಅಲ್ಲ, ಹಸಿ ಕಾಫಿ ಆಗಿದೆ. ಈಗ ಒಂದು 25 ಗಿಡ ಹಾಕ್ಲಿಕ್ಕೆ ಉಂಟು ನನಗೆ ಪುನಃ. ಇದು ಶತಮಂಗಳ ಸರ್, ಇದಕ್ಕೆ 3 ವರ್ಷ ಆಯ್ತು. ಹೌದು. ಎಲ್ಲ ಹಿಂಗಾರ ಬಂದಿದೆ ನೋಡಿ, ಕೆಲವು ಒಳ್ಳೇದು ಬಂದಿದೆ. ಎಷ್ಟು ಸಮಯ ಆಯ್ತು? 3 ವರ್ಷ ಆಯ್ತಾ? 3 ವರ್ಷ. ಸಿಹಿ ಹುಣಾಸೆ 2 ವರ್ಷ ಆಯ್ತು. 2 ಗಿಡ ಉಂಟು. ಮಾವಿನ ಮರಕ್ಕೆ ಎಲ್ಲ ಹೂ ಹೋಗಿದೆ ಚೆನ್ನಾಗಿ. ಸೈಡಲ್ಲೆಲ್ಲ ನೀವು ತೆಂಗಿನ ಮರ, ಬಾಳೆ ಗಿಡ. ನಿಮ್ಗೆ ಎಲ್ಲಾದ್ರೂ ಮಂಗಗಳು ಆಗ್ತದೆ. ಹೌದು. ಮತ್ತೆ ಪೈನಾಪಲ್ ಉಂಟು, ಅನಾನಸ್ ಆಗ್ತದೆ ತುಂಬಾ.